ಓಕೆ, ಕೀವರ್ಡ್ ರಿಲೇಟೆಡ್ ಬಂದ್ಬಿಟ್ಟು ಕಂಟಿನ್ಯೂ ಕ್ಲಾಸಸ್ ಇವಾಗ ಇದು ಬಂದ್ಬಿಟ್ಟು ಟಾಪಿಕ್ ಇಂಪಾರ್ಟೆಂಟ್ ಆಗಿರುತ್ತೆ. ಇದು ಬಂದ್ಬಿಟ್ಟು ಆಡ್ವರ್ಡ್ಸ್ ಅಲ್ಲಿ ಬರುತ್ತೆ ಇದು, ಆಯ್ತಾ. ಫಸ್ಟ್ ಆಫ್ ಆಲ್ ಏನು ಬಂದ್ಬಿಟ್ಟು ಎಕ್ಸಾಕ್ಟ್ ಮ್ಯಾಚು, ಬ್ರಾಡ್ ಮ್ಯಾಚು, ಆಮೇಲೆ ಬ್ರಾಡ್ ಮ್ಯಾಚ್ ಮಾಡಿಫೈಯರು, ಆಮೇಲೆ ಫ್ರೇಸ್ ಮ್ಯಾಚ್, ಆಯ್ತಾ. ಸೊ ಈ 4 ಇದೆ, ಓಕೆನಾ. ಫಸ್ಟ್ ಎಕ್ಸಾಕ್ಟ್ ಮ್ಯಾಚ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. The user searches for specific keywords or pairs that must match their search query exactly. ಆಯ್ತಾ. ಯಾವಾಗ ನೀವು ಗೂಗಲ್ ಅಲ್ಲಿ ಅಲ್ವಾ ಬ್ರೌಸರ್ ಅಪ್ಲಿಕೇಶನ್ ಓಪನ್ ಮಾಡ್ತೀರಾ, ಕ್ರೋಮ್ ಅಥವಾ ಯಾವುದೇ ಆಗಿರ್ಬೋದು, ಎಕ್ಸಾಕ್ಟ್ ಮ್ಯಾಚ್, ಆಯ್ತಾ. ನಾನು ಏನು ಸರ್ಚ್ ಮಾಡ್ತೀನೋ ಆ ಸರ್ಚಿನ ಇನ್ಫಾರ್ಮೇಶನ್ ಎಕ್ಸಾಕ್ಟ್ ಆಗಿ ಬರಬೇಕು, ಆಯ್ತಾ. ಕೀವರ್ಡ್ ಏನ್ ಸರ್ಚ್ ಮಾಡಿದ್ರೆ ಹಂಗೆ ಬರಬೇಕು ಅನ್ನೋದೇ ಎಕ್ಸಾಕ್ಟ್ ಮ್ಯಾಚ್. ಏನ್ ಇನ್ಫಾರ್ಮೇಶನ್ ಬುಕ್ ಮಾಡಿದ್ರೆ ಅದೇ ಇನ್ಫಾರ್ಮೇಶನ್ ಬರಬೇಕು. ಇದು ಬಂದ್ಬಿಟ್ಟು ನಿಮಗೆ ಯಾವಾಗ ಅಂದ್ರೆ ಹೆಲ್ಪ್ ಆಗುತ್ತಂದ್ರೆ, ನೀವು ಇವಾಗ ಆಡ್ಸ್ ಮಾಡ್ತೀರಾ ಗೂಗಲ್ ಅಲ್ಲಿ, ಆಡ್ವರ್ಡ್ಸ್ ಅಲ್ಲಿ ಆಡ್ಸ್ ಬರುತ್ತೆ. ನೋಡೋಣ ಇಲ್ಲಿ ಆಡ್ಸ್ ಯಾರು ಕೊಟ್ಟಿದ್ರ ನೋಡೋಣ. ಮೋಸ್ಟ್ಲಿ ಲೋಡ್ ಆಗಿಲ್ಲ ಅನ್ಕೊಂತೀನಿ. ಓಕೆ, ನೋಡೋಣ. ಇಲ್ಲಿ ಆಡ್ಸ್ ಇದ್ರೆ ಆಡ್ಸ್ ಅಂತ ಬರುತ್ತೆ. ಸೊ ಅದು ಬರ್ತಾ ಇಲ್ಲ, ಮೋಸ್ಟ್ಲಿ ಲೋಡಿಂಗ್ ಆಗಿಲ್ಲ ನಮ್ದು ಪೇಜು, ಲೋಡ್ ಆಗ್ಲಿಲ್ಲ ಓಕೆನಾ. ಇವಾಗ ನಾನು ಎಕ್ಸಾಕ್ಟ್ ಆಗಿ ಏನ್ ಸರ್ಚ್ ಮಾಡ್ತೀವಿ ಅದೇ ಇನ್ಫಾರ್ಮೇಶನ್ ಗೂಗಲ್ ನಂಗೆ ತೋರಿಸ್ಬೇಕು, ಅದನ್ನ ಎಕ್ಸಾಕ್ಟ್ ಮ್ಯಾಚ್ ಅಂತೀವಿ. ಇದು ಬಂದ್ಬಿಟ್ಟು ಗೂಗಲ್ ಆಡ್ವರ್ಡ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಯಾಕಂದ್ರೆ ಯಾರು ಯೂಸರ್ನ ಹೇಗ್ ಸರ್ಚ್ ಮಾಡ್ತಾರೋ ಅದೇ ಕೀವರ್ಡ್ ನ ನಾವು ಗೂಗಲ್ ಆಡ್ವರ್ಡ್ಸ್ ಅಲ್ಲಿ ಕ್ಯಾಂಪೇನ್ ಅಂತ ಇರುತ್ತೆ, ಕ್ಯಾಂಪೇನ್ ಅಲ್ಲಿ ಸೆಟಪ್ ಮಾಡ್ತೀವಿ ಕೀವರ್ಡ್ ನ. ಆ ಕೀವರ್ಡ್ ಯೂಸರ್ ಹೆಂಗ್ ಸರ್ಚ್ ಮಾಡಿದ್ರೆ ಅದೇ ಕೀವರ್ಡ್ ನಾವು ಅಲ್ಲಿ ಹಾಕಿದ್ರೆ ಯೂಸರ್ ಸರ್ಚ್ ಮಾಡಿದಾಗ ಏನ್ ಮಾಡುತ್ತೆ, ಇಲ್ಲಿ ಟಾಪ್ ಅಲ್ಲಿ ಬಂದ್ಬಿಡುತ್ತೆ, ಈ ಟಾಪ್ ಪೊಸಿಷನ್ ಅಲ್ಲಿ ಬಂದ್ಬಿಡುತ್ತೆ. ಟಾಪ್ ಪೊಸಿಷನ್ ಬರೋಕ್ಕೆ ಅದಕ್ಕೆ ಅದರದೇ ಆದ ಪ್ರೈಸ್ಗಳಿದೆ, ಸುಮ್ಮನೆ ಬರಲ್ಲ. ಸೊ ಅದರದ ಪ್ರೈಸ್ ಇದೆ, ಆ ಪ್ರೈಸ್ ಮೂಲಕನ ನೀವು ಬಿಡ್ ಮಾಡ್ಬೇಕಾಗತ್ತೆ, ಆಯ್ತಾ. ಅಮೌಂಟ್ ಎಷ್ಟು ಅಂತ ಬಿಡ್ ಇದೆ, ಆ ಬಿಡ್ ಮಾಡ್ಬೇಕಾಗತ್ತೆ. ಅದು ಕಾಂಪಿಟೇಷನ್ ಮೇಲೆ ಆಗಿರುತ್ತೆ, ಆಯ್ತಾ. ಇದನ್ನ ಎಕ್ಸಾಕ್ಟ್ ಮ್ಯಾಚ್ ಅಂತೀವಿ. ನೀವು ಆಡ್ವರ್ಡ್ಸ್ ಅಲ್ಲಿ ಎಕ್ಸಾಕ್ಟ್ ಮ್ಯಾಚ್ ನ ನೀವು ಮಾಡಬೇಕು. ಯಾಕಂದ್ರೆ ಕೀವರ್ಡ್ಸ್ ಅಲ್ಲಿ ಕೀವರ್ಡ್ಸ್ ಅಂತ ಇರುತ್ತೆ, ಕೀವರ್ಡ್ಸ್ ನ ನೀವು ಹಾಕ್ತೀರಾ. ಲೈಕ್ ಹೆಂಗ್ ಹಾಕ್ತೀರಾ, ಸಮ್ ಎಕ್ಸಾಂಪಲ್ ನಾನು ಹೇಳ್ತೀನಿ. ವೆಬ್ ಸೈಟ್ ಡೆವಲಪ್ಮೆಂಟ್ ಕಂಪನಿ ಇನ್ ಇಂಡಿಯಾ, ಇದು ಒಂದು ಕೀವರ್ಡ್ಸ್ ಅನ್ಕೊಳ್ಳಿ. ಇದನ್ನ ಎಕ್ಸಾಕ್ಟ್ ಮ್ಯಾಚ್ ಹೇಗಾಗುತ್ತೆ ಅಲ್ವಾ, ಹಿಂಗಾದ್ರೆ ಆಗಲ್ಲ. ಸೊ ಆಡ್ವರ್ಡ್ಸ್ ಅಲ್ಲಿ ನೀವು ಎಕ್ಸಾಕ್ಟ್ ಮ್ಯಾಚ್ ಹಾಕ್ಬೋದಾ, ಈ ತರದೊಂದು ಬ್ರಾಕೆಟ್ ಪ್ರೈಸ್ ಇದೆ ನೋಡಿ, ಇದು ಯೂಸ್ ಮಾಡ್ಬೇಕಾಗತ್ತೆ, ಆಯ್ತಾ. ಸ್ಟಾರ್ಟಿಂಗ್ ಇನಿಷಿಯಲ್ ಇದು ಒಂದು, ಆಮೇಲೆ ಎಂಡ್ ಅಲ್ಲಿ ಇದು, ಆಯ್ತಾ. ಈ ಬಾಕ್ಸ್ ಇದೆ ನೋಡಿ, ಇದೇ ಬಾಕ್ಸ್, ಇದು ಒಳಗಡೆ ಏನೇನು ಟೈಪ್ ಮಾಡ್ತೀರೋ ಇದೆಲ್ಲ ಎಕ್ಸಾಕ್ಟ್ ಮ್ಯಾಚ್ ಆಗಿ ಕನ್ಸಿಡರ್ ಆಗುತ್ತೆ, ಆಯ್ತಾ. ಇದು ಎಕ್ಸಾಕ್ಟ್ ಮ್ಯಾಚಿನ ಸಿಂಬಲ್, ಇದು ನೆನ್ಪಿಟ್ಕೊಳ್ಳಿ. ಇದು ನಿಮಗೆ ಆಡ್ವರ್ಡ್ಸ್ ಸೆಟಪ್ ಅಲ್ಲಿ ಬರುತ್ತೆ, ಅದು ಕೀವರ್ಡ್ ಸೆಟ್ ಮಾಡ್ತಿರಲ್ಲ ಆವಾಗ ಇದು ಬರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಬ್ರಾಡ್ ಮ್ಯಾಚ್. ಬ್ರಾಡ್ ಮ್ಯಾಚ್ ಅಂದ್ರೆ ನೀವು ಇವಾಗ ಲೈಕ್ ಬ್ರಾಡ್ ಮ್ಯಾಚ್ is the default match type that all your keywords are assigned. This helps your ads search a wider audience without requiring you to build an extensive keywords. ಅಂದ್ರೆ ಇವಾಗ ಬ್ರಾಡ್ ಮ್ಯಾಚ್ ಆಗಿದೆ ಅಲ್ವಾ. ಇವಾಗ ನಾನಿಲ್ಲಿ ಬಂದ್ಬಿಟ್ಟು ಲೈಕ್ ಡಿಜಿಟಲ್ ಮಾರ್ಕೆಟಿಂಗ್ ಅಂತ ಹಾಕೋಣ, ಎಕ್ಸಾಂಪಲ್ ನಿಮ್ಗೆ ಗೊತ್ತಾಗ್ಲಿ ಅಂತ. ಈ ತರ ಆದಾಗ ನಿಮಗೆ ಟ್ರೈನಿಂಗ ಅಥವಾ ಡಿಜಿಟಲ್ ಮಾರ್ಕೆಟ್ ಸರ್ವಿಸ್ ಬೇಕಾ ಅಥವಾ ಡಿಜಿಟಲ್ ಮಾರ್ಕೆಟಿಂಗ್ ಏನಂತ ತಿಳ್ಕೊಬೇಕಾ, ಸೊ ಅದ್ರ ಬಗ್ಗೆ ನಿಮಗೆ ಗೊತ್ತಿರಲ್ಲ. ಇದನ್ನ ಬ್ರಾಡ್ ಮ್ಯಾಚ್ ಆಗಿರುತ್ತೆ, ನೀವು ಏನೇ ಸರ್ಚ್ ಮಾಡಿದ್ರು ಆಯ್ತಾ, ಬ್ರಾಡ್ ಆಗಿರುತ್ತೆ. ಈಗ ನಾನು ಸೆಟ್ ಮಾಡಿದ್ದು
ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ ಅಂತ ಒಂದು ಕೀವರ್ಡ್ನ ನಾನು ಗೂಗಲ್ ಆಡ್ವರ್ಡ್ಸ್ ಅಲ್ಲಿ ಹಾಕಿಟ್ಟಿದ್ದೀನಿ. ಆಯ್ತಾ? ಆವಾಗ ಏನಾಗುತ್ತೆ, ಇಲ್ಲಿ ಕೀವರ್ಡ್ ಹಾಕಿದ್ನಲ್ಲ, ಈ ಕೀವರ್ಡು ನೀವು ಕೋರ್ಸ್ ಅಲ್ಲೂ ಸರ್ಚ್ ಮಾಡೋರು ಬರುತ್ತೆ, ಸರ್ವಿಸ್ ಅಲ್ಲೂ ಸರ್ಚ್ ಮಾಡೋರು ಬರುತ್ತೆ ಅಲ್ವಾ? ಬ್ರಾಡ್ ಮ್ಯಾಚ್ ಅಂದ್ರೆ ಬ್ರಾಡರ್, ಸೊ ನ್ಯಾರೋ ಆಡಿಯನ್ಸ್, ಏನು ಎಕ್ಸಾಕ್ಟ್ ಆಡಿಯನ್ಸ್ ಆಗಿರಲ್ಲ ಇವರು. ಬಂದ್ಬಿಟ್ಟು ಸರ್ವಿಸ್ ಸರ್ಚ್ ಮಾಡ್ರು ಬರುತ್ತೆ, ಇಲ್ಲ ಕೋರ್ಸ್ ಸರ್ಚ್ ಮಾಡಿ ಟ್ರೈನ್ ಸರ್ಚ್ ಬರುತ್ತೆ. ಹಂಗಾಗಿ ಇದು ನ್ಯಾರೋ ಆಡಿಯನ್ಸ್. ಇದಕ್ಕೆ ಯೂಸರ್ ಪರ್ಟಿಕ್ಯುಲರ್ ಆಗಿ ಎಕ್ಸಾಕ್ಟ್ ಯೂಸರ್ ಆಗಿರ್ಬೋದು ಅಥವಾ ಪೊಟೆನ್ಷಿಯಲ್ ಯೂಸರ್ ಅಂತೀವಿ, ಆ ತರ ಯೂಸರ್ ಇದಲ್ಲ. ಆಯ್ತಾ? ಇದು ಬ್ರಾಡ್ ಆಗಿ ನಿಮಗೆ ಆಡಿಯನ್ಸ್ ರೀಚ್ ಆಗ್ಬೋದು ಅಷ್ಟೇ. ಇದರಿಂದ ತುಂಬಾ ಆಡಿಯನ್ಸ್ ಬರುತ್ತೆ, ಟ್ರಾಫಿಕ್ ನಿಮಗೆ ಸಿಗುತ್ತೆ. ಹಾಗಾಗಿ ಇದರಿಂದ ನಿಮಗೆ ಬ್ರಾಡರ್ ಆಗಿ ಸರ್ಚ್ ಆಗ್ತಾರೆ. ಆಯ್ತಾ? ನೆಕ್ಸ್ಟ್ ಬಂದ್ಬಿಟ್ಟು ಬ್ರಾಡ್ ಮ್ಯಾಚ್ ಮಾಡಿಫೈಯರ್. ಬ್ರಾಡ್ ಮ್ಯಾಚ್ ಮಾಡಿಫೈಯರ್ ಅಂದ್ರೆ keyword matching option in Google Ads that allows you to search more customers by making your ads eligible to show for close variant of your broad match scenario. ಇದಕ್ಕೂ ಡಿಫ್ರೆನ್ಸ್ ನಿಮಗೆ ಇಂಟರ್ವ್ಯೂಲಿ ಕ್ವಶನ್ಸ್ ಕೇಳ್ತಾರೆ. ಇನ್ನೊಂದು ಏನು ಇಂಟರ್ವ್ಯೂಲಿ ಕ್ವಶನ್ ಕೇಳ್ತಾರೆ, ಬ್ರಾಡ್ ಮ್ಯಾಚ್ ಹೇಗೆ ನೀವು ಡಿಕ್ಲೇರ್ ಮಾಡ್ತೀರಾ? ಆಯ್ತಾ? ಈ ಬ್ರಾಕೆಟ್ ನ ನೆನ್ಪಿಟ್ಕೊಳ್ಳಿ. ಸೊ ಡಿಕ್ಲೇರ್ ಹೇಗೆ ಮಾಡ್ತೀರಾ ಅಂತ ಕೇಳ್ತಾರೆ. ಇವೆರಡಕ್ಕೆ ಡಿಫ್ರೆನ್ಸ್ ಇರುತ್ತೆ, ಬ್ರಾಡ್ ಮ್ಯಾಚ್ ಮತ್ತೆ ಬ್ರಾಡ್ ಮ್ಯಾಚ್ ಮಾಡಿಫೈಯರ್ ಡಿಫ್ರೆನ್ಸ್ ಕೇಳ್ತಾರೆ. ಇವಾಗ ಬ್ರಾಡ್ ಮ್ಯಾಚ್ ಮಾಡಿಫೈಯರ್ ಇಲ್ಲ, ಬಟ್ ಹಾಗಾಗಿ ಸೊ ನಿಮಗೆ ಡಿಫ್ರೆನ್ಸ್ ಕೇಳಿದಾಗ ಅದ್ ನೆನ್ಪಿಟ್ಕೊಳ್ಳಿ. ಇವಾಗ ಬ್ರಾಡ್ ಮ್ಯಾಚ್ ನಿಮಗೆ ಒಂದು ಏನಾಗುತ್ತೆ, ಒಂದು ಅಟ್ಲೀಸ್ಟ್ ಒಂದು 4-5% ಮ್ಯಾಚ್ ಆದ್ರೆ, ಇವಾಗ ನಾನು ಎಕ್ಸಾಂಪಲ್ ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ ಇನ್ ಬ್ಯಾಂಗ್ಳೂರ್ ಇಂಡಿಯಾ, ಈ ತರದ ಒಂದು ನಂದು ಕೀವರ್ಡ್. ಆಯ್ತಾ? ಎಕ್ಸಾಂಪಲ್ ಒಂದೇನಿದೆ, ಇದು ನಂದು ಕೀವರ್ಡ್. ನಾನು ಗೂಗಲ್ ಅಲ್ಲಿ ಸರ್ಚ್ ಮಾಡಿದಾಗ ನನಗೆ ಅಟ್ಲೀಸ್ಟ್ ಈ 3 ವರ್ಡ್ ಮ್ಯಾಚ್ ಆದ್ರೆ ಸಾಕು. ಇವು 3 ವರ್ಡ್ ಮ್ಯಾಚ್ ಆದ್ರೆ ನಂದು ಬ್ರಾಡ್ ಮ್ಯಾಚ್ ಮಾಡಿರೋದ್ರಲ್ಲಿ ಬಂದ್ಬಿಡುತ್ತೆ. ಆಯ್ತಾ? ನೋಡಿ, ಕ್ಲೋಸ್ ವೇರಿಯಂಟ್ ಮ್ಯಾಚ್ ಆದಾಗ ಅಟ್ಲೀಸ್ಟ್ ಒಂದು ಫ್ಯೂ ವರ್ಡ್ಸ್ ಮ್ಯಾಚ್ ಆದ್ರೆ ಅವಾಗ ಏನಾಗುತ್ತೆ, ಬರುತ್ತೆ. ಇಲ್ಲಿ ಇನ್ ಬ್ಯಾಂಗ್ಳೂರ್, ಇನ್ ಇಂಡಿಯಾ, ಏನೇ ಇರಲಿ ಅದು ಮ್ಯಾಟ್ರ್ ಆಗ ಅಟ್ಲೀಸ್ಟ್ ಎಷ್ಟಿದ್ರೆ ಬರ್ಬೇಕು. ಇದು ಬಂದ್ಬಿಟ್ಟು ಬ್ರಾಡ್ ಮ್ಯಾಚ್ ಮಾಡಿಫೈಯರ್ ಅಂತಾನೆ. ಇದನ್ನ ಡಿಕ್ಲೇರ್ ಬಂದ್ಬಿಟ್ಟು ನಾವು ಈ ತರ ಇದ್ದಾಗ ನೀವು ಗೂಗಲ್ ಅಲ್ಲಿ ನೀವು ಆಡ್ವರ್ಡ್ ಸೆಟಪ್ ಮಾಡುವಾಗಲೇ ಇದನ್ನ ಯೂಸ್ ಮಾಡೋದು. ನೋಡಿ, ಇದೆಲ್ಲ ಬಂದ್ಬಿಟ್ಟು ಆಡ್ವರ್ಡ್ ಸೆಟಪ್ ಅಲ್ಲೇ ಬರುತ್ತೆ. ಇಲ್ಲಿ ನಾನು ಫೇಸ್ ರಿಮೂವ್ ಮಾಡಿ ಪ್ಲಸ್ ಸಿಂಬಲ್ ಹಾಕ್ತೇನೆ. ಆಯ್ತಾ? ಪ್ಲಸ್ ಸಿಂಬಲ್ ಹಾಕ್ಬೇಕು. ಇದು ಕಂಪಲ್ಸರಿ. ಬ್ರಾಡ್ ಮ್ಯಾಚ್ ಮಾಡಿಫೈಯರ್ ಸಿಂಬಲ್ಸ್ ಕೇಳಿದ್ರೆ ಪ್ಲಸ್. ಓಕೆನಾ? ಇದನ್ನ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಫ್ರೇಸ್ ಮ್ಯಾಚ್. ಆಯ್ತಾ? ಅಟ್ಲೀಸ್ಟ್ ಫ್ರೇಸ್ ಮ್ಯಾಚ್ ಅಂದ್ರೆ ಏನಂತ ತಿಳ್ಕೊಳ್ಳೋಣ. ಕೀವರ್ಡ್ ಮ್ಯಾಚ್ ಟೈಪ್ that allow you to show your ads on the search that including the meaning of your keywords. ಇಲ್ಲಿ ನಿಮ್ದು ಅಟ್ಲೀಸ್ಟ್ ಪ್ಯಾರಾಗ್ರಾಫ್ ಮ್ಯಾಚ್ ಆಗ್ಬೇಕು. ಏನ್ ಕೀವರ್ಡ್ಸ್ ಹಾಕಿ ಸರ್ಚ್ ಮಾಡ್ತಿರ್ತಾರೋ ಅಟ್ಲೀಸ್ಟ್ ಅದು ಮ್ಯಾಚ್ ಆಗ್ಬೇಕು. ಮ್ಯಾಚ್ ಆದಾಗ ಆವಾಗ ಬರುತ್ತೆ. ಆಯ್ತಾ? ಇದು ಫ್ರೇಸ್ ಮ್ಯಾಚು ಎಕ್ಸಾಕ್ಟ್ ಮ್ಯಾಚ್ಗೆ ಡಿಫ್ರೆನ್ಸ್ ಕೇಳ್ತಾರೆ ಇಂಟರ್ವ್ಯೂ ಅಲ್ಲಿ. ಆಯ್ತಾ? ಸೊ ಫ್ರೇಸ್ ಮ್ಯಾಚ್ ನ ಡಿಕ್ಲರೇಷನ್ ಮಾಡಬೇಕು ಅಂದ್ರೆ ಹೇಗೆ, ಇದೇ ಕೀವರ್ಡ್ ನ ತಗೊಂತೀನಿ, ಡಿಕ್ಲೇರ್ ಮಾಡಬೇಕು ಅಂದಾಗ ಆಡ್ವರ್ಡ್ಸ್ ಅಲ್ಲಿ ಈ 2 ಡಬಲ್ ಕೋಟ್ ಇದೆ ನೋಡಿ, ಇದನ್ನ ಹಾಕ್ಬೇಕಾಗತ್ತೆ. ಆಯ್ತಾ? ಇವಾಗ ಇದು ಪ್ಯಾರಾಸ್ ಬಂದ್ಬಿಟ್ಟು ಮ್ಯಾಚ್ ಆದ್ರೆ ಅವಾಗ ಬರುತ್ತೆ. ಓಕೆನಾ? ಮ್ಯಾಚ್ ಆಗಿರ್ಬೇಕು, ಅವಾಗ ಇದು ಬರುತ್ತೆ. ಇದು ಫ್ರೇಸ್ ಮ್ಯಾಚ್ ಆಗಿರುತ್ತೆ. ಇದು ಬಂದ್ರೆ ಆಡ್ವರ್ಡ್ಸ್ ಅಲ್ಲಿ ಸೆಟಪ್ ಮಾಡುವಾಗ ನಿಮ್ಗೆ ಇದು ಬೇಕಾಗುತ್ತೆ.
ಈ ಸಿಂಬಲ್ಸು ಕೆಳಗೆ ಕೇಳ್ತಾರೆ, ಇಂಟರ್ ಡಿಫರೆನ್ಸ್ ಕೇಳ್ತಾರೆ, ಆಯ್ತಾ? ಇದನ್ನ ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಳಿ.